ನನ್ನ ಆರಾಧ್ಯ ದೇವನಾದ ಕೂಡಲ ಸಂಗಮನಾಥನನ್ನು ಏನೋ ಒಂದು ಮಂದಿರದಲ್ಲಿ ಸ್ಮರಿಸಿಕೊಂಡು ಚಿತ್ತರಿಗೆಯ ಚಿಜ್ಯೋತಿ ಪರಮ ಪೂಜ್ಯ ಲಿಂಗೈಕ್ಯ ವಿಜಯಮಾಂತಪ್ಪಗಳನ್ನು ಹಜರತ್ ಸಯ್ಯದ್ ಶಾ ಮುರ್ತುಜಾ ಖಾದ್ರಿ ಪೂಜ್ಯರನ್ನು ಕೂಡ ಏನೋ ಊಟ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಇವತ್ತು ಏನು ಮಾತಾಡಬೇಕು ಅನ್ನೋದು ಗೊತ್ತಾಗೋದು ನನಗೆ. ಇಷ್ಟೊತ್ತು ನೀವು ಬಂದು ಇಲ್ಲಿ ಎಲ್ಲರೂ ಹಾಡು ಶಾಲಾ ನಾನು ಬೇಡ ಅಂತ ಹೇಳಿದ್ರು ತಂದಿರಿ, ಇಲ್ಲಿ ಯಾಕಂದ್ರೆ ಬೆಂಗಳೂರಿಗೆ ಬಂದಿರಿ ತಂದಿರಿ. ಊರಿಗೆ ಹೋದ್ಮೇಲೆ ದಯವಿಟ್ಟು ತರಬೇಡ್ರಿ, ಕೈ ಮುಗಿತೀರಿ ಎಲ್ಲರಿಗೂ, ಯಾರಿಗೂ ಹೇಳಬೇಡ್ರಿ, ತರಂತರೂ ಹೇಳಬೇಡ್ರಿ, ಏನೂ ಬೇಡ. ನೀವು ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ, ಇವತ್ತೇನು ನನ್ನ ಶಾಸಕನ ಮಾಡಿ ಮಂತ್ರಿ ಆಗಬೇಕು ಅಂಥೇಳಿ ಪಟ್ಟು ಹಿಡಿದು ಈ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಮತಕ್ಷೇತ್ರಕ್ಕೆ ಮಂತ್ರಿ ಆಗಲೇಬೇಕು ಜಿಲ್ಲೆಗೆ ಅಂತ ಹೋರಾಟವನ್ನು ಮಾಡಿದವರು ಇದ್ರೆ ಅದು ಒಂದು ಮತಕ್ಷೇತ್ರದವರು ಅನ್ನೋ ಮಾತನ್ನು ನಿಮಗೆ ನಾನು ಎಷ್ಟು ಕೃತಜ್ಞತೆಗಳನ್ನು ಧನ್ಯವಾದಗಳು ಕಡಿಮೆ. ಈ ಉಸಿರಿರುವವರೆಗೆ ನಿಮ್ಮ ಕೃತಜ್ಞತೆ ಧನ್ಯವಾದಗಳು. ನನ್ನ ಇದ್ದೇ ನಿಮ್ಮ ಜೊತೆಗೆ ನಾನಿದ್ದೀನಿ. ಮತ್ತು ವಿಶೇಷವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಕೂಡ ಭಾಳಷ್ಟು ನಮ್ಮ ಚಂದ್ರಶೇಖರ್ ರಾಠೋಡ್ ಆಗಿರ್ಬೋದು, ನಮ್ಮ ಸಂತೋಷ್ ವಕ್ರಾಣಿಯವರು ಹೋದ್ರೂ, ಸಂತೋಷ್ ವಕ್ರಾಣಿಯವರು ಆಗಿರ್ಬೋದು, ನಮ್ಮ ವಕೀಲರಾದಂಥ ನಮ್ಮ ರಾಠೋಡ್ ಅವರು, ನಮ್ಮ ಈ ಬದ್ನೂರವರು, ನಮ್ಮ ಮಲ್ಲಣ್ಣ ಎಲಿಗಾರವರು, ಅನೇಕ ಜನ ಬದಾಮಿಯಂತ್ರ ಬೇರೆ ಬೇರೆ ಕ್ಷೇತ್ರದಿಂತರೂ ಕೂಡ ಭಾಳಷ್ಟು ಜನ ಏನು ತಾವು ಒತ್ತಡವನ್ನು ಸರ್ಕಾರದ ಮೇಲೆ ಇವತ್ತು ಹೇರಿದ್ರಿಂದನೇ ಇವತ್ತು ಈ ಮಂತ್ರಿ ಸ್ಥಾನ ಸಿಕ್ಕೈತಿ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಂದು ಪ್ರಯತ್ನ, ನನ್ನ ಕುಟುಂಬದ ಪ್ರಯತ್ನ ಬೇರೆ, ಆದರೆ ಜನರ ಪ್ರಯತ್ನ, ಜನರ ಒಂದು ಮನುಷ್ಯನಾಗಿ ನಾನು ಇವತ್ತು ಗುರುತಿಸ್ಕೊಂಡಂಥವು, ಆ ಜನರಿಂದ ಬಂದಂಥವು ಮಂತ್ರಿ ಆದವ ಅಂದ್ರೆ ನಾನು ವಿಜಯಾನಂದ ಕಾಶ್ಯಪ್ನವರಂತ. ಅದಕ್ಕೆ ನಾನು ವಿಶೇಷವಾದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ತಮಗೆಲ್ಲ ಅರ್ಪಿಸುತ್ತಾ, ನಮ್ಮ ವೇದಿಕೆ ಮೇಲೆ ಕೂತಂಥ ನಮ್ಮ ಶಾತನ್ನ ಸುರ್ಪೂರ್ ಅವರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಅಬ್ದುಲ್ ರಜಾಕ್ ತಟಗಾರ್ ಅವರು, ನಮ್ಮ ದನಿಗಳಾದಂಥ ರಾಜು ಬೋರಾ ಅವರು ಮತ್ತು ನಮ್ಮ ಮಾಜಿ ಪುರಸಭೆಯ ಅಧ್ಯಕ್ಷರು, ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೇಕಾರ ಅಧ್ಯಕ್ಷರಾದಂಥ ಸನ್ಮಾನ್ಯ ವೆಂಕಟೇಶ್ ಸಾಕಾ ಅವರು ಮತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಶರಣಪ್ಪ ಅಮ್ದೇಳಣ್ಣವರು ಇರ್ಬೋದು, ಮತ್ತು ನಮ್ಮ ಇನ್ನೋರ್ವ ಆತ್ಮೀಯ ಸ್ನೇಹಿತರು. ಇತ್ತೀಚೆಗೆ ಸ್ನೇಹ ಹೆಂಗೆ ಇರ್ತಂದ್ರೆ ಸ್ನೇಹ ಜೀವ ಕುಡಿದು ಒಂದು ತಿಂಗಳ ಹಿಂದೆ MLA ಇದ್ದ, ಇವತ್ತು ಮಂತ್ರಿ ಜೊತೆಗೆ ಅದಾರ ಅವರು. ಅಷ್ಟೇ ಇದು ಭಾಗ್ಯ. ಆ ಭಾಗ್ಯಕ್ಕೆ ಇವತ್ತು ಇವ್ರದ್ದು ಒಂದು ನನ್ನ ಜೊತೆಗೆ ನಿಂತು ಇವತ್ತುವರೆಗೂ ಗಟ್ಟಿಯಾಗಿ ನಾನು ಎಷ್ಟು ಪ್ರಯತ್ನ ಮಾಡಿನ ಬಿಟ್ಟಿನೂ ಗೊತ್ತಿಲ್ಲ. ಅದು ನಮ್ಮ ಸೋಮಣ್ಣ ಗಣಾಚಾರ್ಯ ಅವರು ನನಗಿಂತ ಹೆಚ್ಚು ಪ್ರಯತ್ನವನ್ನು ಮಾಡಿ ಮಂತ್ರಿ ಆಗಬೇಕಂತೇಳಿ ಗಟ್ಟಿ ಹಿಡಿದಂಥ ಮನುಷ್ಯ ನನ್ನ ಸೋದರಾದಂಥ ಸೋಮನಾಥ ಗಣಾಚಾರ್ಯ ಅವರು ಅನ್ನೋ ಮಾತನ್ನು ಹೇಳ್ತೀನಿ. ಮತ್ತು ನಮ್ಮ ಬಾಹುದ್ದೀನ್ ಕಾಜಿ ಸಾಹೇಬ್ರಿದ್ದಾರೆ, ನಮ್ಮ ಮಲ್ಲಣ್ಣ ಎಲಿಗಾರ್ ಇದ್ದಾರೆ, ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಬಸವರಾಜ್ ಗದ್ದಿಯವರು ಕೂಡ ಬಂದಿದ್ದಾರೆ. ಶಾಂತಣ್ಣ ಸಿರ್ಪುರ್ ಅವರು ಫಸ್ಟ್ ಹೇಳಿ, ಶರಣಪ್ಪನವ್ರದ್ದು ಹೇಳಿದೆ, ನೀವು ಕೇಳಿಸ್ಕೊಳ್ಳೋಲ್ಲ, ನಿಮ್ಮ ಲಕ್ಷ್ಯ ಬೇರೆ ಹೋಗಿರ್ತಾವೆ, ನಾನು ತಪ್ಪಾಗಿಲ್ಲ. ಅದಕ್ಕೆ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ರೆ ಗೊತ್ತಾ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ ಎಂದೆಂದು ಅನ್ನೋ ಮಾತನ್ನು ಹೇಳಿದರು. ಆ ಪ್ರಾರ್ಥನೆಯಿಂದ ನಾನು ನಡೆದಿದ್ದೀನಿ. ಇವತ್ತು ನಿಮ್ಗೆ ಒಂದು ಸತ್ಯ ಹೇಳ್ಬೇಕಂದ್ರೆ ಈ ವೇದಿಕೆ ಮ್ಯಾಗ ಇವತ್ತು ಏನಾದರೂ ಭಾಳ ಮಂದಿ ಸಹಜವಾಗಿ ಅವ ಏನಕ್ಕನ ಅನ್ನೋರು ಇದ್ರು, ಇಲ್ಲಿ ಮಕ್ಕಳೇ ಇದ್ದರು, ಭಾಳ ಮಂದಿ ಇರ್ತಾರೆ, ಮಕ್ಕಳ ಕಾಯೆ ಬಗಲ್ಮೆ ಅಂತಾರೆ ಇರ್ತಾರೆ. ಆಮೇಲೆ ಭಾಳ ಮಂದಿ ನಾನು ಆಗ್ಬಾರ್ದು ಅಂತೂ TV ಒಳಗೆ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಹೊಯ್ಕೊಂಡಿದ್ದೆ. ಅಲ್ಲೇ ನಿಮ್ಗೆ ನೆನಪೈತು ಇಲ್ಲೋ, ಕೊಲ್ಲೂರು 100 ಜನ ಇದ್ರು ಕಾಯ ಹೋಗಬಾರ್ದಲ್ಲ ಅಂತೇಳಿ. ಆ ಕಾಯ ನಾನು ಯಾವಾಗೂ ಬರ್ತದಿಲ್ಲ ಅನ್ಸೋದಿಲ್ಲ. ಇದು ಮಾತಾಡ್ತಾರೆ ಭಾಳ ಮಂದಿ ಹೇಳಿದ್ರು ಮಂತ್ರಿ ಆದ್ರೆ ಹಂಗಾಗ್ಬಿಡುತ್ತಂತಂದ್ರೆ ಮಂದಿ ಜನ ಹೇಳಿದ್ದೀವಿ ನನಗೆ ಗೆಲ್ಸಿದ್ರು, ಹುಚ್ಚಂತ ಗೆಲ್ಸಿರೋ, ಶನೆ ಅಂತ ಗೆಲ್ಸಿರೋ, ದಡ್ಡ ಅಂತ ಗೆಲ್ಸಿದ್ರು. ಅದಕ್ಕೆ ಅವ್ರಿಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ. ಇವತ್ತಿದ್ರು ನಾನು ಯಾರಿಗೆ ಟಿಪ್ಪಣೆ ನಾನು ಇನ್ನೊಂದು ಇವತ್ತು ತ್ಯಾಗ ಮಾಡ್ತೀನಿ, ಅದಕ್ಕೋಸ್ಕರ ಸಿಟ್ಟು ತ್ಯಾಗ ಮಾಡಿಬಿಡ್ತೀನಿ. ಯಾಕಂದ್ರೆ ನೀವು ಒಂದು ದೊಡ್ಡ ಅವಕಾಶ ಕೊಟ್ಟರೆ, ಈ ಅವಕಾಶಕ್ಕೆ ಅರಣ್ಯಾಗಿ ನಡೆದುಕೊಂಡ್ರೆ ನೀವು ಒಪ್ಕೋತೀರಿ, ರಾಜ್ಯ ಜನತಾ ಒಪ್ಕೋತಾರ, ಮುಖ್ಯಮಂತ್ರಿಗಳು ಕೂಡ ಯಾಕಂದ್ರೆ ಒಬ್ಬ ಸರ್ಕಾರದ ಒಬ್ಬ ಪ್ರತಿನಿಧಿ, ಒಬ್ಬ ಕ್ಯಾಬಿನೆಟ್ ದರ್ಜೆ ಸಚಿವ
ಸಚಿವನಾಗಿ ನಾನು ಆ ಅರಿವು ಇಟ್ಕೊಂಡು ನಾನು ನಡಿಬೇಕಾಗತ್ತೆ. ಅದಕ್ಕೆ ನಾನು ಈ ವಿಶೇಷವಾಗಿ ತಾವೆಲ್ಲ ನನ್ನ ಸ್ನೇಹಿತರು ACO ಸಾಲೇಂದ್ರ, ನನ್ನ ಸ್ನೇಹಿತರು ಎಲ್ಲರೂ ಬಂದಾರ. ನಮ್ಮ ನರಸಿಂಹ ಸಾಕ, ರಾಜು ಕಾಟವಾ, ಟಿಪ್ಪು ಭಂಡಾರಿ, ರಾಘು ಮತ್ತು ಚಂದ್ರಕಾಂತ್ ಸುಳಿಕಲ್ಲು, ನಮ್ಮ ಸೋಮನಾಥ್ ಕೋರಾ, ಗಿರೀಶ್ ಶಾವಿ, ಭಾಳ ಜನ ಬಂದಾರ. ನಮ್ಮ ಡಾಕ್ಟರ್ ಬಾರಿಗಿಡದವರು ಬಂದಾರ, ನಮ್ಮ ರಾಜು ಕಾಟೋ ಅವರು ಅದಾರ. ಎಲ್ಲರೂ ಕೂಡ ಎಲ್ಲರದು ಒಂದು ಅಭಿಲಾಷೆ, ನಿಮ್ಮ ಹಾರೈಕೆ ಇರ್ತೈತಲ್ಲ. ಮನುಷ್ಯನ ಮನದಾಳದಿಂದ ಯಾವುದೇ ಪ್ರಾರ್ಥನೆ ಮಾಡಿದ್ರೆ ಹೇಳಿದ್ನಲ್ಲಿ ಈಗ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತೇಳಿ. ಪ್ರಯತ್ನ ವಿಫಲ ಆಗ್ತಾವೆ. ನಾವು 100 ಜನಕ್ಕೆ 100 ಕಡೆ ಅಡ್ಡಾಡಿರ್ಬೇಕು, 1000 ಸಾರಿ ಡೆಲ್ಲಿಗೆ ಹೋಗಿ ಬಂದಿರ್ಬೇಕು. ಚಂದ್ರಶೇಖರ್ ರಾಠೋಡ್ರಿಗೆ ಗೊತ್ತೈತಿ. ಡೆಲ್ಲಿಗೆ ಅದ್ರೇನ್ರಿ ಸರ್ ಅಂತ ಅವ್ರು ಇಲ್ಲೇ ಕೂತ್ಬಿಟ್ಟಿದ್ರು ಪಾಪ ಬೆಂಗಳೂರಾಗ. ನೀವು ಆಗೋ ಮಟ್ಟ ಊರಿಗೆ ಹೋಗೋಲ್ಲ ಅಂದ್ರೆ ಅವರು ಹೀಗೆಲ್ಲ ಅವ್ರ ಪ್ರಾರ್ಥನೆ ಅಂತಾರೆ ಇದಕ್ಕೆ. ಅದಕ್ಕೆ ಆ ಪ್ರಾರ್ಥನೆ ಯಾವನ ಹತ್ರ ಆತ್ಮಸಾಕ್ಷಿಯಾಗಿ ವಿಶ್ವಾಸ ಐತಿ ಅದು ಖಂಡಿತವಾಗಿ ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ಇವತ್ತು ತಾವೇ ಒಂದು ಕಾರಣೀಭೂತರು ಅನ್ನೋ ಮಾತನ್ನು ಇವತ್ತು ಹೇಳ್ತಾ, ತಾವೆಲ್ಲರೂ ಬಂದು ಇವತ್ತು ಏನೇ ಒಂದು ಸಚಿವ ಸಂಪುಟದ ಒಂದು ಪ್ರಮಾಣ ವಚನದಲ್ಲಿ ಭಾಗವಹಿಸಿ, ಎಷ್ಟೋ ಜನ ಪಾಪ ಭಾಗವಹಿಸಿರಿ, ಒಂದಿಷ್ಟು ಜನ ಹೊರಗೆ ನಿಂತಿರಿ. ಯಾಕಂದ್ರೆ ದಿಢೀರಂತ ಆಯಿತು, ಇಲ್ಲೇ ಸ್ಕ್ರೀನ್ ಹಾಕ್ರಿ, ನಮ್ಮ ಎಲ್ಲರೂ ಇಲ್ಲೇ ಕುಂತು ನೋಡಲಿ ಅಂತಂದೆ. ಬಹುತೇಕ ತಾವೆಲ್ಲ ನೋಡಿ ಆಶೀರ್ವಾದ ಮಾಡಿದಿರಿ. ತಮ್ಮ ಆಶೀರ್ವಾದ ಸದಾ ಇರಲಿ. ನಾನು ಈಗಾಗಲೇ ತಮಗೆ ಮಾತು ಕೊಟ್ಟಂತೆ ಇವತ್ತು ಭಾಳಷ್ಟು ಜವಾಬ್ದಾರಿ ಇರ್ತೈತಿ. ಯಾಕಂದರೆ ಇಡೀ ರಾಜ್ಯ ತುಂಬ ನನಗೆ ಈಗಾಗಲೇ ಪ್ರಥಮ ಇನ್ನು ಸಚಿವವಾಗಿ ಒಳಗೆ ಹೋದೇ ಕ್ಯಾಬಿನೆಟ್ದ ಒಂದು ಸಚಿವ ಸಂಪುಟದ ಒಂದು ಸಭೆಯನ್ನು ಕೂಡ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಕರೆದಿದ್ದರು. ಈಗಾಗಲೇ ರಾಜ್ಯದ ಏನು ಅನೇಕ ಸಮಸ್ಯೆ ಇದಾವೆ, ದುರಂತ ಸಮಸ್ಯೆ, ಬರಗಾಲ ಇರ್ಬೋದು, ಕುಡಿ ನೀರಿನ ಸಮಸ್ಯೆ ಇರ್ಬೋದು, ಮೇಕೆದಾಟು ವಿಷಯ ಇರ್ಬೋದು, ಇಂಥ ಎಲ್ಲ ಸಮಸ್ಯೆಗಳನ್ನು ಕುರಿತು ಚರ್ಚೆ ಮಾಡಿದ್ದೇವೆ. ಖಂಡಿತವಾಗಿ ಬರಗಾಲ ಎದುರಿಸ್ತಿರುವಂಥ ನಮ್ಮ ಉತ್ತರ ಕರ್ನಾಟಕ, ವಿಶೇಷವಾಗಿ ಆ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈಗಾಗಲೇ ನಮಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ನಾಳೆನೇ ನೀವು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಬೇಕು ಅಂತ ಹೇಳಿದ್ರೆ ನಾನು ನಾಳೆನಿಂದಲೇ ಆಗಿ ನನಗೇನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸುವಂಥ ಕೆಲಸ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಸಹಕಾರ ಸದಾ ಇರಲಿ ಅಂಥೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡು ಬಂದು ಹಾರೈಸಿ. ಆದರೆ ಒಂದು ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ನೀವು ಕ್ಷೇತ್ರಕ್ಕೆ ಹೋದ್ಮೇಲೆ ನಾನು ನಾಳೆ ಬರ್ತೀನಿ ಸಂಜೆ ಮುಂದೆ. ದಯವಿಟ್ಟು ಯಾರಿಗೂ ಹಾರ ಶಾಲು ಬರಗಾಲ ಇದೆ, ದಯವಿಟ್ಟು ನಿಮ್ಗೆ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ, ಯಾರೂ ಶಾಲು ಹಾರ ತರಬೇಡ್ರಿ, ಯಾರೂ ಬೇಡ. ನೀವು ಬಂದು ನನಗೆ ಒಂದು ಆಶೀರ್ವಾದ ಮೂಲಕ ನನಗೆ ಒಂದು ಹಾರೈಕೆಯನ್ನು ಹಾರೈಸಿ ಹೋಗ್ರಿ ಸಾಕು. ನನ್ನ ಮನೆಗೆ ಬರ್ರಿ, ಬಂದು ಒಂದು ನಾಷ್ಟ ಮಾಡಿ ಚಹಾ ಕುಡಿದು ಹೋದ್ರೆ ನನಗೆ ಭಾಳ ಖುಷಿ. ಇವತ್ತು ನಿಜವಾಗಲೂ ನಮ್ಮ ತಂದೆಯವರು 24 ವರ್ಷದಿಂದ ಇವತ್ತು ಸಚಿವರಾದವರು. 24 ವರ್ಷ ಆದಮೇಲೆ ಇವತ್ತು ನಿಮ್ಮ ಆಶೀರ್ವಾದದಿಂದ ನಾನಿವತ್ತು ಮತ್ತೆ ಆ ಕ್ಯಾಬಿನೆಟ್ ದರ್ಜೆದ ಸಚಿವರಾಗಿದ್ದೀನಿ. ಅದಕ್ಕೆ ಇದು ನನ್ನ ಕ್ಷೇತ್ರದ ಜನತೆಗೆ ಸಲ್ಲತ್ತೆ. ಯಾಕಂದರೆ ಇದ್ರ ನನಗೆ ಕೀರ್ತಿ ಗಣತೆ ನಂದೇನಲ್ಲ, ಇದು ಕ್ಯಾಬಿನೆಟ್ ದರ್ಜೆ ಅದು ನಿಮ್ಮದು. ವಿಜಯಾನಂದ ಕಾಶ್ಯಪ್ನವರು ಅಲ್ಲ, ನನ್ನ ಮತಕ್ಷೇತ್ರದ ಎಲ್ಲ ಸಮುದಾಯದ ಎಲ್ಲ ಜಾತಿ ಜನಾಂಗದ ನಾಯಕರು ಇವತ್ತು ಕ್ಯಾಬಿನೆಟ್ ದರ್ಜೆದ ಸಚಿವರು ಅನ್ನೋ ಮಾತನ್ನು ಇವತ್ತು ಭಾಳ ಸಂತೋಷದಿಂದ ಹೇಳಿ ತಮಗೆಲ್ಲರಿಗೂ ಆಗಮಿಸಿದ್ದಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ತಾವೆಲ್ಲರೂ ಹೋಗೋದಿದ್ರೆ ಹುಷಾರಾಗಿ, ರಾತ್ರಿ ಇಲ್ಲೊಂದು ಬೆಳಗ್ಗೆ ತಾವು ಬಿಡ್ಬೋದು, ಹುಷಾರಾಗಿ ಹೋಗಿ ಯಾವ ರೀತಿ ಬಂದು ಇಲ್ಲಿ ಸುರಕ್ಷಿತವಾಗಿ ತಲುಪಿದ್ರಿ ತಾವು ಸುರಕ್ಷಿತವಾಗಿ ಮನೆಗೆ ಹೋಗಿ ಇವತ್ತು ತಲುಪ್ರಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದಗಳು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.